ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಅತ್ಯಂತ ಶಕ್ತಿಶಾಲಿ ವಿಷಯವನ್ನು ಶೇರ್ ಮಾಡ್ತಾ ಇದ್ದೇನೆ. ನಿಮ್ಮ ಜೀವನದಲ್ಲಿ ಹಣ ಬೇಕಾ, ಆರೋಗ್ಯ ಬೇಕಾ, ಮಾನಸಿಕ ಶಾಂತಿ ಬೇಕಾ, ಯಶಸ್ಸು ಬೇಕಾ? ಹಾಗಿದ್ರೆ ಇವತ್ತಿನ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬಹುತೇಕ ಜನರು ಕೇಳ್ತಾನೆ ಇರ್ತಾರೆ, ಸರ್ ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇನೆ, ಆದರೂ ಜೀವನದಲ್ಲಿ ಬೆಳವಣಿಗೆನೇ ಕಾಣಿಸ್ತಾ ಇಲ್ಲ, ಯಾಕೆ ಸರ್ ಅಂತ. ಇದಕ್ಕೆ ಉತ್ತರ ಒಂದು ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಿಮ್ಮ ಬೆಳಗ್ಗೆ ಸರಿಯಾಗಿಲ್ಲ ಅಂತ ಹೇಳ್ತೇನೆ. ಹೌದು ಸ್ನೇಹಿತರೆ, ನಿಮ್ಮ ಬೆಳಗ್ಗೆ ಹೇಗಿದೆಯೋ ನಿಮ್ಮ ಜೀವನವೂ ಕೂಡ ಹಾಗೇನೇ ಇರುತ್ತೆ. ಸೊ ಆದ್ರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ 6 ಮಿರಾಕಲ್ ಮಾರ್ನಿಂಗ್ ಹ್ಯಾಬಿಟ್ಸ್. ವಿಶ್ವದ ಯಶಸ್ವಿ ವ್ಯಕ್ತಿಗಳು ಅನುಸರಿಸುವಂತಹ ಮಾರ್ನಿಂಗ್ ರೊಟೀನ್ ಬಗ್ಗೆ ನೋಡೋಣ. ನಿಮ್ಮ ಜೀವನವನ್ನು 30 ದಿನಗಳಲ್ಲಿ ಹೇಗೆ ಬದಲಾಯಿಸಬಹುದು ಅನ್ನುವಂತಹ ವಿಷಯವನ್ನು ನೋಡ್ತಾ ಹೋಗೋಣ. ಯಾಕೆ ಬೆಳಿಗ್ಗೆ ಅನ್ನೋದು ಅಷ್ಟೊಂದು ಮಹತ್ವವಾದದ್ದು? ಸ್ನೇಹಿತರೆ, ಬೆಳಿಗ್ಗೆ 4 ರಿಂದ 6 ಗಂಟೆಯವರೆಗೆ ಸಮಯವನ್ನು ಯೋಗದಲ್ಲಿ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಈ ಸಮಯದಲ್ಲಿ ಮನಸ್ಸು ಅನ್ನೋದು ಶಾಂತವಾಗಿರ್ತದೆ, ಆಲ್ಫಾ ಬ್ರೈನ್ ವೇವ್ಸ್ ಅನ್ನೋದು ಹೆಚ್ಚು ಸಕ್ರಿಯವಾಗಿರ್ತವೆ, ಸೃಜನಶೀಲತೆ ಅನ್ನೋದು ಹೆಚ್ಚುತ್ತದೆ. ನಿಮ್ಮ ಬೆಳಗಿನ ಮೊದಲ 60 ನಿಮಿಷಗಳು ನಿಮ್ಮ ದಿನದ ದಿಕ್ಕನ್ನೇ ನಿರ್ಧರಿಸ್ತದೆ. ಒಂದು ಪ್ರಶ್ನೆಯನ್ನ ಕೇಳ್ತೇನೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಿದ್ದೀರಾ? ಮೊಬೈಲ್ ಹಿಡ್ಕೊಳ್ತಾ ಇದ್ದೀರಾ? ಮತ್ತೆ ಮಲಗ್ತಾ ಇದ್ದೀರಾ? ತಡವಾಗಿ ಎದ್ದು ಗಡಿಬಿಡಿಯಲ್ಲಿ ನಿಮ್ಮ ದಿನವನ್ನು ಆರಂಭಿಸ್ತಿದ್ದೀರಾ? ಹಾಗಿದ್ರೆ ಇಂದು ಬದಲಾವಣೆ ಮಾಡುವಂತಹ ಸಮಯ ನಿಮ್ಮ ಕೈಯಲ್ಲಿದೆ. ಹ್ಯಾಬಿಟ್ ನಂಬರ್ 1, ಅರ್ಲಿ ವೇಕಪ್. ಯಶಸ್ವಿ ವ್ಯಕ್ತಿಗಳು ಬೇಗನೆ ಎದ್ದೇಳ್ತಾರೆ. ಹೌದು ಸ್ನೇಹಿತರೆ, ಫಸ್ಟ್ ನೀವು 30 ದಿನಗಳನ್ನು ನಿರ್ಧಾರ ಮಾಡಿ ರಾತ್ರಿ 10 ಗಂಟೆ ಒಳಗಡೆ ಮಲ್ಕೋಬೇಕು. ಅಲಾರಾಮ್ ಮೊಬೈಲ್ ಹತ್ತಿರ ಇಡಬೇಕು. ಅಲಾರಾಮ್ ಹಾಗೂ ಮೊಬೈಲನ್ನು ಹತ್ತಿರ ಇಟ್ಕೋಬೇಡಿ, ಸ್ನೋಸ್ ಮಾಡಬೇಡಿ. ಬೆಳಿಗ್ಗೆ ಅಲಾರಾಮ್ ಹೊಡೆದ ತಕ್ಷಣ ನಿಮ್ಮ ಮನಸ್ಸು ಅನ್ನೋದು ಹೇಳುತ್ತೆ, ಇನ್ನೂ ಒಂದು 5 ನಿಮಿಷ ಮಲ್ಕೊಂಡು ಆಮೇಲೆ ಎದ್ದೇಳೋಣ ಅಂತ. ಆ 5 ನಿಮಿಷವೇ ನಿಮ್ಮ ಕನಸುಗಳನ್ನು ಕೊಲ್ಲುತ್ತಿದೆ ಸ್ನೇಹಿತರೆ. ನೀವು ಎದ್ದು ನಿಲ್ಲುವ ಕ್ಷಣದಲ್ಲಿ ನಿಮ್ಮ ಜೀವನ ಅನ್ನೋದು ಬದಲಾಗೋದ್ರಲ್ಲಿದೆ. ಹ್ಯಾಬಿಟ್ ನಂಬರ್ 2, ಸೈಲೆನ್ಸ್ ಆ್ಯಂಡ್ ಮೆಡಿಟೇಷನ್. ಎದ್ದ ತಕ್ಷಣ 10 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ಇನ್ನು ಧ್ಯಾನವನ್ನು ಬೆನ್ನು ಹುರಿ ನೇರವಾಗಿಟ್ಕೊಂಡು ತಲೆ ಕತ್ತು ನೇರವಾಗಿರಲಿ. ಕಣ್ಣುಗಳನ್ನು ಪ್ರಶಾಂತವಾಗಿ ಮುಚ್ಚಿ ನಿಮ್ಮ ಉಸಿರಿನ ಮೇಲೆ ಮಾತ್ರ ಗಮನವನ್ನು ಕೇಂದ್ರೀಕರಿಸಿ. ನಿಮ್ಮ ಮನಸ್ಸಿಗೆ ಹೇಳಿ, ಇಂದು ನನ್ನ ದಿನ ಅತ್ಯುತ್ತಮವಾಗಿರುತ್ತದೆ, ನಾನು ಶಕ್ತಿಶಾಲಿಯಾಗಿರುತ್ತೇನೆ, ನಾನು ಯಶಸ್ವಿಯಾಗುತ್ತೇನೆ. ಇದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಆಕ್ಟಿವೇಟ್ ಮಾಡುತ್ತೆ. ಪ್ರತಿನಿತ್ಯ ಧ್ಯಾನ ಮಾಡುವಾಗ ಈ ಅಫರ್ಮೇಷನ್ಸನ್ನು ರಿಪೀಟ್ ಮಾಡ್ತಾ ಬನ್ನಿ. ಹ್ಯಾಬಿಟ್ ನಂಬರ್ 3, ಸೆಲ್ಫ್ ಡೆವಲಪ್ಮೆಂಟ್ ರೀಡಿಂಗ್. ಪ್ರತಿದಿನ ಕನಿಷ್ಠ 10 ರಿಂದ 15 ನಿಮಿಷ ಒಂದು ಪುಸ್ತಕವನ್ನು ಓದಿ. ಉದಾಹರಣೆಗೆ ಯಶಸ್ಸಿನ ಬಗ್ಗೆ ಇರ್ಬೋದು, ಹಣವನ್ನು ಯಾವ ರೀತಿ ನಿರ್ವಹಣೆ ಮಾಡೋದ್ರ ಬಗ್ಗೆ ಇರ್ಬೋದು, ವ್ಯಕ್ತಿತ್ವ ವಿಕಸನದ ಬಗ್ಗೆ ಇರ್ಬೋದು, ಆತ್ಮವಿಶ್ವಾಸದ ಬಗ್ಗೆ ಇರ್ಬೋದು. ಈ ರೀತಿಯ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಕನಿಷ್ಠ ಪಕ್ಷ 10 ರಿಂದ 15 ನಿಮಿಷ ಓದಿ. ಒಂದು ವರ್ಷದಲ್ಲಿ 365 ದಿನ. ಪ್ರತಿದಿನ 10 ಪುಟ ಓದಿದರೆ 3650 ಪುಟಗಳು, ಅಂದರೆ ಸುಮಾರು 15 ರಿಂದ 20 ಪುಸ್ತಕಗಳನ್ನು ನೀವು ಒಂದು ವರ್ಷದಲ್ಲಿ ಓದ್ಬೋದು. ಹ್ಯಾಬಿಟ್ ನಂಬರ್ 4, ಜರ್ನಲಿಂಗ್ ರೈಟಿಂಗ್. ಮಾರ್ನಿಂಗ್ ಜರ್ನಲನ್ನು ಸ್ಟ್ರಕ್ಚರ್ ಮಾಡೋದು. ಸ್ನೇಹಿತರೆ, ನೀವು ಟು ಡು ಲಿಸ್ಟನ್ನು ಮಾಡಿ. ಮೊದಲನೇದು, ಇವತ್ತು ನನ್ನ 3 ಮುಖ್ಯವಾದ ಗುರಿಗಳು ಏನು? ಎರಡನೇದು, ನಾನು ಕೃತಜ್ಞವಾಗಿರುವಂತಹ 3 ವಿಷಯಗಳು ಯಾವುದು? ಮೂರನೇದು, ಇಂದು ನಾನು ಸುಧಾರಿಸಬೇಕಾದಂತಹ ಒಂದು ಗುಣ ಯಾವುದು? ಉದಾಹರಣೆಗೆ, ನಾನು ಆರೋಗ್ಯವಾಗಿದ್ದೇನೆ, ಅದಕ್ಕೆ ಧನ್ಯವಾದಗಳು. ನನ್ನ ಕುಟುಂಬ ನನ್ನ ಜೊತೆ ಹ್ಯಾಪಿಯಾಗಿದೆ, ಅದಕ್ಕೆ ಧನ್ಯವಾದಗಳು. ನನ್ನ ಜೀವನಕ್ಕೆ ಹೊಸ ಅವಕಾಶಗಳು ಬರ್ತಾ ಇದ್ದಾವೆ, ಅದಕ್ಕೆ ಧನ್ಯವಾದಗಳು. ಗ್ರ್ಯಾಟಿಟ್ಯೂಡ್ ನಿಮ್ಮ ಫ್ರೀಕ್ವೆನ್ಸಿಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ, ನಿಮ್ಮ ಬದುಕನ್ನು ಬದಲಾಯಿಸುತ್ತದೆ. ಹ್ಯಾಬಿಟ್ ನಂಬರ್ 5, ಎಕ್ಸಸೈಸ್ ಅಥವಾ ಯೋಗ. ದೇಹ ಚಲನೆ ಇಲ್ಲದೆ ಯಶಸ್ಸು ಅನ್ನೋದು ಸಾಧ್ಯವಿಲ್ಲ ಸ್ನೇಹಿತರೆ. ಸೊ ಆದ್ದರಿಂದ ಪ್ರತಿನಿತ್ಯ ನೀವು ಬೆಳಿಗ್ಗೆ ಅಥವಾ ಸಂಜೆ 5 ನಿಮಿಷ ಸ್ಟ್ರೆಚಿಂಗ್ ಇರ್ಬೋದು, 10 ನಿಮಿಷ ವೇಗವಾಗಿ ನಡೆಯುವುದು ಅಥವಾ ಸೂರ್ಯ ನಮಸ್ಕಾರವನ್ನು ಮಾಡೋದು, 5 ನಿಮಿಷ ಡೀಪ್ ಬ್ರೀತಿಂಗ್ ಮಾಡೋದು, ಇವೆಲ್ಲ ಮಾಡಬೇಕಾಗತ್ತೆ. ಎಕ್ಸಸೈಸ್ ಮಾಡಿದರೆ ಡೋಪಮೈನ್ ಅನ್ನೋದು ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಅನ್ನೋದು ಹೆಚ್ಚಿಗೆ ಇರುತ್ತೆ, ನಕಾರಾತ್ಮಕ ಚಿಂತನೆಗಳು ಅನ್ನೋದು ಕಡಿಮೆ ಆಗ್ತದೆ. ಹ್ಯಾಬಿಟ್ ನಂಬರ್ 6, ವಿಜುವಲೈಸೇಷನ್. ಕಣ್ಣು ಮುಚ್ಚಿ ನಿಮ್ಮ ಕನಸುಗಳನ್ನು ಚಿತ್ರವಾಗಿ ನೋಡೋದು. ಉದಾಹರಣೆಗೆ, ನಿಮಗೆ ಇವಾಗ ಹೊಸ ಮನೆಯನ್ನು ಕಟ್ಟಿಸ್ಬೇಕು ಅಂತ ಇಟ್ಕೊಳ್ಳಿ. ಆ ಹೊಸ ಮನೆಯನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತಿರುವ ಹಾಗೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯಕರವಾದಂತಹ ದೇಹವನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಕಲ್ಪನೆ ಮತ್ತು ವಾಸ್ತವಿಕತೆಯ ಮಧ್ಯೆ ಇರುವಂತಹ ವ್ಯತ್ಯಾಸ ಅನ್ನೋದು ತಿಳಿಯೋದಿಲ್ಲ. ಪ್ರತಿದಿನ ಬೆಳಗ್ಗೆ 10 ನಿಮಿಷ ವಿಜುವಲೈಸೇಷನ್ ಮಾಡಿದರೆ ನಿಮ್ಮ ಮೆದುಳು ಅದಕ್ಕೆ ತಕ್ಕಂತೆ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಇವಾಗ 30 ಡೇಸ್ ಚಾಲೆಂಜನ್ನು ಯಾವ ರೀತಿ ಸ್ಟ್ರಕ್ಚರ್ ಮಾಡ್ಕೊಳ್ಳೋದು? ಡೇ 1 ಇಂದ ಡೇ 7 ವರೆಗೂ ಒಂದೇ ಸಮಯಕ್ಕೆ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಡೇ 8 ಇಂದ ಡೇ 14 ವರೆಗೂ ಮೆಡಿಟೇಷನನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಡೇ 15 ಇಂದ 21 ವರೆಗೂ ರೀಡಿಂಗ್ ಆ್ಯಂಡ್ ಜರ್ನಲ್ ಮಾಡೋದನ್ನು ಮಾಡಿ.
ಡೇ 22 ಆ್ಯಂಡ್ 30ವರೆಗೂ ಫುಲ್ 6 ಹ್ಯಾಬಿಟ್ಸನ್ನು ರೊಟೀನ್ ಆಗಿ ನೀವು ಅಳವಡಿಸ್ಕೊಳ್ಳಿ. 30 ದಿನಗಳಲ್ಲಿ ನೀವು ಹೊಸ ವ್ಯಕ್ತಿಯಾಗಿ 100% ಬದಲಾಗ್ತೀರಾ, ನನಗೆ ನಂಬಿಕೆ ಇದೆ. ಸ್ನೇಹಿತರೆ, ನಿಮ್ಮ ಜೀವನ ಬದಲಾಯಿಸಲು ಹೊಸ ವರ್ಷ ಬೇಕಾಗಿಲ್ಲ, ಹೊಸ ನಗರ ಬೇಕಾಗಿಲ್ಲ, ಹೊಸ ಅದೃಷ್ಟ ಬೇಕಾಗಿಲ್ಲ. ಹೊಸ ಬೆಳಿಗ್ಗೆನೇ ಸಾಕಾಗುತ್ತೆ. ನಾಳೆಯಿಂದ ಅಲ್ಲ, ಇವತ್ತಿನಿಂದಾನೇ ಅಲ್ಲ, ಈ ಕ್ಷಣದಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾರ್ಯಾರನ್ನ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅಂತ ಅನ್ನೋರು ಕಾಮೆಂಟ್ ಬಾಕ್ಸಲ್ಲಿ ನಾನು ಮಿರಾಕಿಲ್ ಮಾರ್ನಿಂಗನ್ನು ಪ್ರಾರಂಭಿಸುತ್ತಿದ್ದೇನೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್ಗೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.